ಸಾಬ್ರಿಗೆ ಏನಿದ್ರು ಮೈಂಡ್ಕೋಸ್ತ ಏಮ್ ಇಸ್ತಾವೆ ಮೀಂಡ್ಕೋಸ್ತ ಏಮ್ ತೆಸ್ತಾವೆ ಅಷ್ಟೇ. ಅದಕ್ಕೆ ಬಿಟ್ಟರೆ ಏನಿಲ್ಲ. ಇಲ್ಲ ತಥಾಸ್ಥ ಅನ್ನೋದು ನಮ್ಮ ಜೀವಮಾನದಲ್ಲೇ ಇಲ್ಲ. ಯಾವ ಚುನಾವಣೆ ಬಂದರೂ ಮೊದಲನೇ ನಾಮಿನೇಷನ್ ನಮ್ಮದೇ. ಇನ್ನು ಜೋರಾಗಿ ಹೊಡಿತೀವಿ. ಈ 10,000 ವಾಲಿಟ್ ಬಿಟ್ಟು ಹೊಡೆದು ಬಿಡ್ತೀವಿ. ಶಿಲ್ಗಡ್ ತರಕಾರಿ ಗೆಲ್ಲೋದು ನಾವೇ, ಗೆಲ್ತೀವಿ. ನಿಂತ್ಕೋಬೇಕು. ಇಂಡಿಪೆಂಡೆಂಟ್ ನಿಂತ್ಕೊಂಡ್ರೆ ಜನ ಓಟ್ ಹಾಕಲ್ಲ. ಯಾಕಂದರೆ ಜನಕ್ಕೆ ಕಾಸು ಕರ್ಮಣಿ ಕೊಡಬೇಕು. ನಮ್ಮ ಹತ್ರ ಕಾಸು ಕರ್ಮಣಿ ಇಲ್ಲ. ಏನು ಮಾಡೋದು? ಕಾಂಗ್ರೆಸ್ ಅವರು ಸತ್ರು ಸಾಬ್ರಿಗೆ ಓಟ್ ಕೊಡಲ್ಲ, ಇದು ಟಿಕೆಟ್ ಕೊಡಲ್ಲ. BJP ಅವರು ಇದ್ದಿದ್ದು ಕೊಡಲ್ಲ, ದಳದವರು ಕೊಡಲ್ಲ. ಇನ್ನು ಸಾಬ್ರಿಗೆ ಯಾವ್ದ್ರಿ ಪಕ್ಷ ಇದೆ? ಪರ್ಕೆನೋ ಮರನೋ ಯಾವುದೋ ಒಂದು ತಗೋಬೇಕ್ರಿ. ಆನೇನೋ ಯಾವುದೋ ಒಂದು ಹಿಡ್ಕೊಂಡು ಹೋಗ್ಬೇಕು. ಅದನ್ನು ಬಿಟ್ಬಿಟ್ಟು ನಾನು ಕಾಂಗ್ರೆಸ್ ಅವ್ರು ಕೊಡ್ತಾರೆ 30 ವರ್ಷದಿಂದ ರಾಜಕಾರಣದಲ್ಲಿ ಇದ್ದೀನಿ. ZP ಮೆಂಬರ್ ಕೊಡಿಲ್ಲ. ಯಾವ ಪಕ್ಷ ಆದ್ರೆ ಏನ್ರಿ? ಈಗ ಮೋದಿಯವ್ರು 11 ವರ್ಷದಿಂದ ಇದ್ದಾರೆ. ಏನ್ರಿ ಮಾಡಿದ್ರು? ಏನಾದ್ರು ಮಾಡ್ಕೊಳಕ್ಕಾಯ್ತೈತಾ? ಈ ಜಾತಿ ಹಂಗೆ ಅಂದರೆ ಎಲ್ಲದಕ್ಕೂ ರೆಡಿ. ಹಣಬಲ, ಜನಬಲ, ಜಾತಿ ಬಲ ಇದು ವಿಶೇಷವಾಗಿ ಕಾರಣ. ಯಾಕಂದರೆ ಯಾವುದೋ ಒಂದು MT ಪ್ಯಾಕೆಟ್, ನಾವು ಒಂದು MT ಪ್ಯಾಕೆಟ್ ಹೋಗ್ಬಿಟ್ಟು ನಾನು ರಾಜಕೀಯದಲ್ಲಿ ನಾನು MLA ಆಗ್ತೀನಿ, ನಾನು MP ಆಗ್ತೀನಿ ಅಂದರೆ ಸಾಧ್ಯ ಇಲ್ಲ. ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಇಂದು ನನ್ನ ಹುಟ್ಟುಹಬ್ಬ. ಇವತ್ತು ಒಂದು ವಿಶೇಷ ಏನಂದರೆ, ಈ ನಾಡು ಈ ದೇಶ ಕಂಡಂತಹ ಮಹಾನ್ ವ್ಯಕ್ತಿ, ಅನ್ನದಾಸೋಹಿ, ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿರವರ ಹುಟ್ಟುಹಬ್ಬ. ಹಾಗಾಗಿ ನಾಡಿನ ಸಮಸ್ತ ಜನತೆಗೆ, ಅವರೆಲ್ಲ ಅಭಿಮಾನಿಗಳಿಗೆ ಅವರ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ನನ್ನ ಇವತ್ತು ಏನಂದರೆ ಒಂದು ಸಂತೋಷ ನನಗೆ. ಅಂಥ ಒಂದು ಮಹನೀಯರ ಜನ್ಮದಿನದಂದು ನಂದು ಜನ್ಮದಿನ. ನಾನು ಇವತ್ತು ನನ್ನ ಜನ್ಮದಿನವನ್ನು ನನ್ನ ಮಿತ್ರರೊಂದಿಗೆ ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಫೌಂಡೇಶನ್ನ ನನ್ನ ಪದಾಧಿಕಾರಿಗಳ ಜೊತೆ ಸರಳವಾಗಿ ನಮ್ಮ ಕಚೇರಿಯಲ್ಲಿ ನಾವು ಆಚರಣೆ ಮಾಡ್ಕೊತಾ ಇದ್ದೀವಿ. ಬೆಳಿಗ್ಗೆನೇ ನಾವು ದೇವಸ್ಥಾನಕ್ಕೆ ಹೋಗಿ ನಮ್ಮ ಮಿಷ್ಕಿನ್ ಶಾ ಸೈಲಾನಿ ದರ್ಗಾದಲ್ಲಿ ದರ್ಶನ ಮಾಡ್ಕೊಬಂದ್ವಿ. ವರ್ಷ ನಾವು ವಿಜೃಂಭಣೆಯಿಂದ ಮಾನಸ ರುದ್ರಾಶ್ರಮದಲ್ಲಿ, ಮದ್ರೆಸಾಗಳಲ್ಲಿ, ಇಲ್ಲ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡೋದ್ರ ಮುಖಾಂತರ ಆಚರಣೆ ಮಾಡ್ತಾಯಿದ್ದೀವಿ. ಈ ವರ್ಷ ನಾನು ಹುಟ್ಟುಹಬ್ಬ ಆಚರಣೆ ಮಾಡ್ಕೋಬಾರ್ದು ಅಂದ್ಕೊಂಡಿದ್ದೆ. ಯಾಕಂದರೆ ನಮ್ಮ ಮನೆಯಲ್ಲಿ ಇಬ್ಬರು ಕಾಲ ಆಗಿದ್ದಾರೆ. ಆದ್ದರಿಂದ ನಾವು ಆಚರಣೆ ಮಾಡಬಾರ್ದು ಅಂದ್ಕೊಂಡಿದ್ವಿ. ಆದರೂ ಕೂಡ ನನ್ನ ಮಿತ್ರರ ಒಂದು ಒತ್ತಾಯದ ಮೇರೆಗೆ, ನನ್ನ ಅಬ್ದುಲ್ ಕಲಾಂ ಫೌಂಡೇಶನ್ನ ನನ್ನ ಮಿತ್ರರ ನನ್ನ ಎಲ್ಲ ಸಹಯೋಗಿಗಳ ಒಂದು ಒತ್ತಾಯದ ಮೇರೆಗೆ ನಾನು ಸರಳವಾಗಿ ಇವತ್ತು ನಮ್ಮ ಕಚೇರಿಯಲ್ಲಿ ಆಚರಣೆ ಮಾಡ್ಕೊತಾ ಇದ್ದೀವಿ. ನಂದಿ ಭಾಷಾ ಸಮಾಜ ಸೇವೆ ಸತತವಾಗಿ 30 ವರ್ಷಗಳಿಂದ ನಾನು ಮಾಡ್ಕೊಂಡು ಬರ್ತಾಯಿದ್ದೇನೆ. ಅದಕ್ಕೆ ಯಾವುದೇ ನನಗೆ ಒಂದು ಇದಿಲ್ಲ. ಯಾಕೆ ಅಂದರೆ ನಾನು ರಾಜಕೀಯದಲ್ಲಿ ಬೆಳಿಬೇಕು, ರಾಜಕೀಯದಲ್ಲಿ ಒಂದು ಉನ್ನತವಾದ ಹುದ್ದೆಗೆ ಹೋಗ್ಬೇಕನ್ನೋ ಆಸೆ ನನಗೂ ಇದೆ. ಆದರೆ ಎಲ್ಲೋ ಒಂದು ಕಡೆ ನಿಮಗೆಲ್ಲರಿಗೂ ತಿಳಿದ ಹಾಗೆ ರಾಜಕೀಯದಲ್ಲಿ ಬೆಳಿಬೇಕಂದ್ರೆ ಇವತ್ತು ಹಣಬಲ, ಜನಬಲ, ಜಾತಿ ಬಲ ಇದು ವಿಶೇಷವಾಗಿ ಕಾರಣ. ಯಾಕಂದರೆ ಯಾವುದೋ ಒಂದು MT ಪ್ಯಾಕೆಟ್, ನಾವು ಅಲ್ವಾ, ಒಂದು MT ಪ್ಯಾಕೆಟ್ ಹೋಗ್ಬಿಟ್ಟು ನಾನು ರಾಜಕೀಯದಲ್ಲಿ ನಾನು MLA ಆಗ್ತೀನಿ, ನಾನು MP ಆಗ್ತೀನಿ ಅಂದರೆ ಸಾಧ್ಯ ಇಲ್ಲ. ಏನೋ ನಮಗೆ ದೇವ್ರು ಕೊಟ್ಟಂಗೆ ನಾವು ಏನೋ ಸಮಾಜ ಸೇವೆ ಮಾಡಿಕೊಂಡು ಜನರಿಗೆ ಏನೋ ನಮ್ಮ ಕೈಲಾದಷ್ಟು ಒಂದು ಅನುಕೂಲ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನೀವು ನೋಡ್ತಾ ಇರ್ಬೋದು, ಯಾವುದೇ ಒಂದು ಕ್ಷೇತ್ರದಲ್ಲಿ ನೀವು ನೋಡ್ತಾ ಇರ್ಬೋದು, ಇವತ್ತು ದುಡ್ಡು, ಜಾತಿ, ಎಲ್ಲರಿಗೂ ಹೆಂಗೆ ಜಾಸ್ತಿ ಅಂದರೆ ಜಾತಿ, ದುಡ್ಡು ಇದು ವಿಶೇಷ ಅಲ್ವಾ. ದುಡ್ಡು ಜಾತಿ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ನಮಗೇನಾಗಿದ್ರೆ ನಾವು ಅಲ್ಪಸಂಖ್ಯಾತರು, ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಮನೆ ನೋಡಿರ್ಬೋದು ನೀವು ದಾವಣಗೆರೆಯಲ್ಲಿ ಲಾಸ್ಟ್ವರೆಗೂ ಮುಸಲ್ಮಾನ್ ಕಿ ಜೈ, ಕಾಂಗ್ರೆಸ್ ಕಿ ಜೈ, ಮುಸಲ್ಮಾನ್ ದಲ್ತ ಕಾಂಗ್ರೆಸ್ಗೂ ಅಂದರು. ಹಾತ್ ಮೇ ಹಾತ್ ಏನು ಕೊಟ್ಟರು? ಕೈ ಕೊಟ್ಟರು ಕಾಂಗ್ರೆಸ್ ಅವರು ಅಲ್ವಾ. ಸಾಬ್ರಿಗೆ ಏನಿದ್ರು ಓಟ್ ಹಾಕೋಕ್ಕೆ ಮಾತ್ರ ಅಷ್ಟೇ. ಸಾಬ್ರಿಗೆ ಏನಿದ್ರು ಮೈಂಡ್ಕೋಸ್ತ ಏಮ್ ಇಸ್ತಾವೆ ಮೀಂಡ್ಕೋಸ್ತ ಏಮ್ ತೆಸ್ತಾವೆ ಅಷ್ಟೇ. ಅದಕ್ಕೆ ಬಿಟ್ಟರೆ ಏನಿಲ್ಲ. ಎಲ್ಲೋದ್ರೂ ಇವರೇ ಮಾಡಬೇಕು. ಸಾಬ್ರಿಗೆ ಅವ್ರು ಹೇಳ್ತಾರೆ 500 ಇಷ್ಟೇ ಸಾಬ್ರು ಓಟ್ ಹಾಕ್ತಾರೆ ಬಿಡಲ್ಲಿ, ಸಾಬ್ರದ್ದು ಯಾವ ಕತೆ ಅಂತಾರೆ. ಹಂಗಾಗ್ಬಿಟ್ಟಿದೆ ನಮ್ಮ ಅಲ್ಪಸಂಖ್ಯಾತರು. ಈ ನಮ್ಮ ಜನಕ್ಕೂ ಬುದ್ಧಿ ಬರಬೇಕು. ಇವ್ರು ಹೆಂಗೆ ಗೊತ್ತಾ, ನಮ್ಮ ಜನ ಯಾವತ್ತು ನೋಡಿದ್ರು ಮೇರಾ ಕಾಂಗ್ರೆಸ್ ಮೇರಾ ಕಾಂಗ್ರೆಸ್ ಮೇರಾ ಕಾಂಗ್ರೆಸ್, ಇಂದಿರಾ ಗಾಂಧಿ ಹಮಾರ್ ನಾನೇ ಇವ್ರು ಅಂತೇಳಿ ಹೋಗ್ತಾವ್ರೆ. ಎಲ್ಲರಿಗೂ ಕಿತ್ತು ಬಿಸಾಕ್ಬೇಕ್ರಿ. ಯಾರಾದ್ರೂ ಏನು ರೀ, ಯಾವ ಪಕ್ಷ ಆದ್ರೂ ಏನು ರೀ. ಈಗ ಮೋದಿಯವ್ರು 11 ವರ್ಷದಿಂದ ಇದ್ದಾರೆ. ಏನು ರೀ ಮಾಡಿದ್ರು? ಏನಾದ್ರು ಮಾಡ್ಕೊಳಕ್ಕಾಯ್ತೈತಾ? ಈ ಜಾತಿ ಹಂಗೆ ಅಂದರೆ ಎಲ್ಲದಕ್ಕೂ ರೆಡಿ. ಅಂಥ ಜಾತಿ. ಕಾಂಗ್ರೆಸ್ ಅವರು ಸತ್ರು ಸಾಬ್ರಿಗೆ ಓಟ್ ಕೊಡಲ್ಲ, ಇದು ಟಿಕೆಟ್ ಕೊಡಲ್ಲ. BJP ಅವರು ಇದ್ದಿದ್ದು ಕೊಡಲ್ಲ, ದಳದವರು ಕೊಡಲ್ಲ.
ಇನ್ನು ಸಾಬ್ರಿಗೆ ಯಾವ್ದ್ರಿ ಪಕ್ಷ ಇದೆ? ಪರ್ಕೆನೋ ಮರನೋ ಯಾವುದೋ ಒಂದು ತಗೋಬೇಕ್ರಿ, ಆನೆನೋ ಯಾವುದೋ ಒಂದು ಹಿಡ್ಕೊಂಡು ಹೋಗ್ಬೇಕು. ಅದನ್ನು ಬಿಟ್ಬಿಟ್ಟು ನಾನು ಕಾಂಗ್ರೆಸ್ ಅವ್ರು ಕೊಡ್ತಾರೆ 30 ವರ್ಷದಿಂದ ರಾಜಕಾರಣದಲ್ಲಿ ಇದ್ದೀನಿ, ZP ಮೆಂಬರ್ ಕೊಡಿಲ್ಲ. ಮೊನ್ನೆ ಸತಿ ನನಗೆ ZPಗೆ ಬಂದಿತ್ತು, BCMA ನಂದಿ ಬಂದಿತ್ತು, ZPಗೆ ಟಿಕೆಟ್ ಕೊಡಿಲ್ಲ. ದಳದವರು ಆಗಲಿ ಕಾಂಗ್ರೆಸ್ ಅವರೇ ಆಗಲಿ, BJP ಅವ್ರಂತೂ ಕೊಡಲ್ಲ. ಇನ್ಯಾವ್ದ್ರಿ ನಮ್ಗೆ ಆಪ್ಷನು? ಇನ್ಯಾವುದೋ ಪರ್ಕಾನೋ ಮರೇನೋ ಆನನೋ ಯಾವುದೋ ಒಂದು ಹಿಡ್ಕೊಂಡು ತೋಕೆ ಹಿಡ್ಕೊಂಡು ಹೋಗ್ತಾ ಇರಬೇಕು. ಅದನ್ನು ಹಿಡ್ಕೊಂಡು ಹೋಗ್ದಿರ ಇದ್ರೆ ನಮ್ಗೆ ಇನ್ನು ಯಾವ ಪಕ್ಷ ಇದೆ ರೀ? ಹಾಂ, ಯಾವ ಪಕ್ಷ ಇದೆ ನಮಗೆ? ಇಂಡಿಪೆಂಡೆಂಟ್ ನಿಂತ್ಕೋಬೇಕು. ಇಂಡಿಪೆಂಡೆಂಟ್ ನಿಂತ್ಕೊಂಡ್ರೆ ಜನ ಓಟ್ ಹಾಕಲ್ಲ. ಯಾಕಂದರೆ ಜನಕ್ಕೆ ಕಾಸು ಕರ್ಮಣಿ ಕೊಡಬೇಕು. ನಮ್ಮ ಹತ್ರ ಕಾಸು ಕರ್ಮಣಿ ಇಲ್ಲ. ಏನು ಮಾಡೋದು ಹೇಳ್ರಿ? ಮುಂದಿನ ದಿನಗಳಲ್ಲಿ ZPಗೋ ನಿಲ್ತೀವಿ, ಇಲ್ಲ ನಾವು ಕಾಸು ಮಾಡಿ ನಾವು ಕಾಸು ಹಂಚ್ಬಿಟ್ಟು ಅವಾಗ ಬರಬೇಕಾಗ್ತೈತೆ. ಅದುವರೆಗೂ ಏನು ಮಾಡೋಕ್ಕಾಗಲ್ಲ ಅಲ್ವಾ? ಈಗ ಮುಂದಿನ ನಡೆ ಏನು ತಟಸ್ಥವಾಗಿರೋದನ್ನ? ಇಲ್ಲ, ತಥಾಸ್ಥ ಅನ್ನೋದು ನಮ್ಮ ಜೀವಮಾನದಲ್ಲೇ ಇಲ್ಲ. ಯಾವ ಚುನಾವಣೆ ಬಂದರೂ ಮೊದಲನೇ ನಾಮಿನೇಷನ್ ನಮ್ಮದೇ. ಜನ ಯಾವತ್ತೂ ಒಂದು ದಿನ ಜನ ತೀರ್ಮಾನ ಮಾಡ್ತಾರೆ, ಒಂದು ದಿವಸ ಭಾಷೆಗೆ ಆಗ್ಬಿಡೋಣಪ್ಪ ಅಂತ ಹೇಳ್ಬಿಟ್ಟು ಅವರೇ ತೀರ್ಮಾನ ಮಾಡಬೇಕೆ ಹೊರತು ಸುಮ್ಮನೆ ಇರೋಂಥ ಜಾಯಮಾನದವ್ರು ನಾವಲ್ಲ. ನಾವು ಸುಮ್ಮನೆ ಇರಲ್ಲ. ನಾವು ನೋಡಿ, ದೊಡ್ಡ ವ್ಯಕ್ತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಸಾಹೇಬ್ರು ಎಸ್ಕೊಟ್ಕೊಂಡು ಸಮಾಜ ಸೇವೆ ಮಾಡ್ತಾಯಿದ್ದೀವಿ. ಯಾವುದೋ ಒಂದು ಅಪೇಕ್ಷೆ ಇಟ್ಕೊಂಡು ಮಾಡ್ತಾ ಇಲ್ಲ. ಜನ ನಮಗೇನೋ ಮುಂದಿನ ದಿನಗಳಲ್ಲಿ ನನಗೆ ಶಾಸಕರು ಮಾಡಿಬಿಡ್ತಾರೆ ಅಂತ ನಾನು ಓಟ್ ಹಾಕ್ತಾ ಇಲ್ಲ. ಭಾಳಷ್ಟು ಜನ, ಇವಾಗ ನೀವು ಒಂದು ಪ್ರಶ್ನೆ ಕೇಳಿದ್ರಿ, ಭಾಳಷ್ಟು ಜನ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು. ನೋಡಿರಿ, ಸಮಾಜ ಸೇವೆ ಮಾಡೋದಕ್ಕೆ, ಜನಗಳು ಅನುಕೂಲ ಮಾಡೋದಕ್ಕೆ ಯಾರು ಬೇಕಾದ್ರೂ ಮಾಡಲಿ. ಯಾರೋ ಮಾಡಿದ್ರು ಅಂತ ನಮಗಿದಿಲ್ಲ. ನಾವೇನಂದರೆ ಒಂದು ನಾರ್ಮಲ್ ಆಗಿ 30 ವರ್ಷದಿಂದ ಬರ್ತಾಯಿದ್ದೀವಿ. ಆಮೇಲೆ ವೇಗದಲ್ಲೇ ಹೋಗ್ಬೇಕ್ರಿ. ಇಲ್ಲ ಅಂದರೆ ಏನಾಗ್ತದಂದರೆ ಉಣ್ಣಿಂದಿ ಪೋಯ ಉಂಚ್ಕೊಂಡಿ ಪೋಯ ಅಲ್ವಾ? ಮಾದಿಲೇದು ಮೀದಿಲೇದು ಏಮಿಲ್ಲ ನಿಂಟಕ್ಕೆ పోతాడంತೆ. ಹಂಗಾಗ್ಬಿಡೋದು ಕತೆ ಬೇಡ. ನೋಡೋಣ, ದೇವ್ರಿದ್ದಾನೆ. ಈ ಕ್ಷೇತ್ರದ ಜನ ನಮ್ಮ ಕೈ ಹಿಡಿತಾರೆ, ಯಾವತ್ತೊಂದು ದಿನ ಹಿಡಿತಾರೆ ಅನ್ನೋ ನಂಬಿಕೆ ನಮಗಿದೆ. ಜೋರಾಗಿ ಸೌಂಡ್ ಬರುತ್ತೆ ಅಂತ ಹೇಳಿದ್ರೆ ಅದು ಪಟಾಕಿ ಸೌಂಡೇ ಮಾಡಲಿಲ್ಲ. ಈ ಬಾರಿ ಏನಾದ್ರು ಸೌಂಡ್ ಮಾಡೋ ವಿಶ್ವಾಸ ಇದೆಯಾ? ಏನೇ ಮಾಡ್ತಾ ಇದೆ? ವರ್ಷಕ್ಕೆ ಒಂದ್ಸತಿ ದೀಪಾವಳಿ ಬರ್ತದೆ, ಒಂದೇ ಸತಿ ಪಟಾಕಿ ಹೊಡಿಬೇಕನ್ನೋದು ಏನಾದರೂ ಇದಿದೆಯಾ? ಮೊನ್ನೆ ದೀಪಾವಳಿಯಲ್ಲಿ ಹೊಡಿಯೋಕ್ಕಾಗಿಲ್ಲ. ಈ ಮುಂದಿನ ದೀಪಾವಳಿಯಲ್ಲಿ ಹೊಡಿತೀವಿ, ಇನ್ನೂ ಜೋರಾಗಿ ಹೊಡಿತೀವಿ. ಈ 10,000 ವಾಲಿಗೆ ಬಿಟ್ಟು ಹೊಡೆದು ಬಿಡ್ತೀವಿ. ಶಿಲ್ಗಡ್ ಸರ್ಕಲ್ ಗೆಲ್ಲೋದು ನಾವೇ, ಗೆಲ್ತೀವಿ. ಅದರಲ್ಲಿ ಏನು ಡೌಟೇ ಬೇಡ. ಯಾವತ್ತೂ ಒಂದು ದಿನ ಜನ ಓಟ್ ಹಾಕ್ತಾರೆ ಅನ್ನೋ ಗ್ಯಾರಂಟಿ ನಮಗಿದೆ. ಒಳ್ಳೆ ವಾಕ್ಚಾತುರ್ಯತೆ ಇದೆ, 20,000 ಓಟ್ ಅಲ್ಪಸಂಖ್ಯಾತರಿದೆ, ಆದರೆ ಯಾಕೆ ಗೆಲ್ತಿಲ್ಲ? ಈಗ ನಾನು ಅದೇ ಹೇಳ್ತಾ ಇರೋದಲ್ವಾ, ಅಲ್ಪಸಂಖ್ಯಾತರಿಗೆ ಏನಂದರೆ ಹುಲಿ ಬಂದು ಹುಲಿ ಕತೆ. BJP ಅವ್ರು ಬಂದರೆ ನಿಮ್ಗೆ ಅದು ಮಾಡಾಕ್ತಾರೆ, ಇದು ಮಾಡಾಕ್ತಾರೆ ಅಂತಾರೆ. ಈ BJP ಅವ್ರು ದಿಗ್ಬಿಟ್ರೆ ಸಾಬ್ರೆ ಎಲ್ಲ ತಗೊಳಕ್ಕೆ ಕಾಂಗ್ರೆಸ್ಗೆ ಹಾಕ್ಬಿಡ್ತಾರೆ. ಕಾಂಗ್ರೆಸ್ ಅವ್ರು ಏನಂದರೆ ಉತ್ತರ ಟೋಪಿ ಇಕ್ಕೋದು ಅಷ್ಟೇ. ಹಿಂಗೆ ಪಟ್ಕೊಳ್ಳಿ ಅಂತೇಳ್ಬಿಟ್ಟು ಟೋಪಿ ಇಕ್ತಾರೆ ಅಷ್ಟೇ. ಅಷ್ಟನ್ನು ಬಿಟ್ಟರೆ ಇಲ್ಲೇನು ಮಾಡಲ್ಲ. ಕಾಂಗ್ರೆಸ್ ಅವ್ರ ಕೆಲಸ ಏನಂದರೆ ಎಲ್ಲ ಎಲ್ಲಿಂದಲ್ಲೇ ಎದ್ಬಿಟ್ಟು ಸಾಬ್ರಿಗೆ BJP ದಿಗಿಲು ತೋರಿಸ್ಬಿಟ್ಟು, ಮೋದಿ ದಿಗಿಲು ತೋರಿಸ್ಬಿಟ್ಟು, ಅಮಿತ್ ಶಾ ದಿಗಿಲು ತಿಳಿಸ್ಬಿಟ್ಟು ಏನಾಗಿಲ್ಲ. SIR ಬಂತು, RR ಬಂತು, ER ಬಂತು, ಎಲ್ಲ DR ಹಂಗೆ ಇದೆ. ನಾವೆಲ್ಲ ಹಿಂಗೆ ಇದ್ದೀವಿ. ದೇಶ ಬಿಟ್ಟು ನಾವೆಲ್ಲಿ ಹೋಗಲ್ಲ. ನಾವು ಇಲ್ಲಿ ಹುಟ್ಟಿರೋದು ಯಾರಪ್ಪನ ದೇಶ ಅಲ್ಲ. ದೇಶ ನಮ್ಮ ಅಪ್ಪಂದಲ್ಲ, ಯಾರಪ್ಪಂದಲ್ಲ. ನಮ್ಮ ತಾತ ಮುತ್ತಾತ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹಲವಾರು ಜನ ಪ್ರಾಣ ತ್ಯಾಗ ಮಾಡಿ ಈ ದೇಶ ಸ್ವತಂತ್ರ ತಂದಿರೋದು. ದೇಶ ಯಾರ್ದಿಲ್ಲ, ದೇಶದಿಂದ ಯಾರೂ ಬಿಡ್ಸೋಕ್ಕಾಗಲ್ಲ. ಯಾರು ಬಂದರೂ ಏನೂ ಮಾಡ್ಕೊಳಕ್ಕಾಗಲ್ಲ. ನಮ್ಮ ದೇಶ ನಮಗೆ ಮುಖ್ಯ. ಹುಟ್ಟಿರೋದು ಇಲ್ಲಿ. ನಮ್ಮ ಪೈಗಂಬರ್ ಅವ್ರು ಹೇಳಿದ್ದಾರೆ, ನೀನು ಯಾವ ದೇಶದಲ್ಲಿ ಯಾವ ಭೂಮಿಯಲ್ಲಿ ಹುಟ್ತೀಯ ಅದೇ ನಿನಗೆ ಸ್ವರ್ಗ ಅಂತ. ತಾಯಿಯ ಪಾದದಡಿ ಸ್ವರ್ಗ ಇದೆ ಅಂದರೆ ನಮ್ಮ ತಾಯಿ ಪಾದದಡಿ ಸ್ವರ್ಗ ಇರಲ್ಲ. ನಮ್ಮ ತಾಯಿ ಪಾದ ಇರೋದು ಈ ಭೂಮಿ ಮೇಲೆ. ಈ ಭೂಮಿ ನಮ್ಗೆ ಸ್ವರ್ಗ ಅಲ್ವಾ? ನಮ್ಗೇನಂದರೆ ಮಾತೇ ಬಂಡವಾಳ. ನಮಗೇನಂದರೆ ಏನಿಲ್ಲ, ವಾಂಗಡದಿಲ್ಲ, ಕುಡ್ಕೊಡ್ದಿಲ್ಲ, ಮಾತೇ ಬಂಡವಾಳ ಅಷ್ಟೇ. ಅದರಿಂದ ಏನೋ ಮಾತಾಡಿದ್ದೀವಿ. ಏನೋ ಜನ ಯಾವತ್ತೋ ಇವತ್ತೋ ಇನ್ನು ಮುಂದಿನ ದಿನಗಳಲ್ಲಿ ಯಾವತ್ತೋ ಒಂದು ದಿನ ಓಟ್ ಹಾಕಿ ಗೆಲ್ಲಿಸ್ತಾರೆ. ನೋಡೋಣ, ಎಲ್ಲರೂ ಆಶ್ವಾಸನೆ ಕೊಡ್ಬೋದು. ನಾನು ಬಂದರೆ ನಿಮ್ಗೆಲ್ಲರಿಗೂ ಮಣ ಬಂಗಾರ ಕೊಟ್ಬಿಡ್ತೀನಿ, ನಂದಿ ಬೆಟ್ಟ ತಂದು ನಿಮ್ಮ ಮನೆ ಮುಂದೆ ಇಕ್ತೀನಿ ಅಂತ. ನಂದಿ ಬೆಟ್ಟನೂ ಬರಲ್ಲ, ಗುಲ್ಕೆ ಗುಟ್ಟನೂ ಬರಲ್ಲ, ಯಾವುದು ಬರಲ್ಲ. ಬರೋದೇನಂದ್ರೆ ಜನಗಳಿಗೆ ಕೆಲಸ ಮಾಡಬೇಕಷ್ಟೇ. ಏಸಾಕೋಟೆಕ್ ವತಿಯಿಂದ ಚಿಕ್ಕಬಳ್ಳಾಪುರ ಜನತೆಗಾಗಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ ಅನ್ನು ತಂದಿದ್ದೀವಿ. ಇಷ್ಟು ದಿನ ನಾವು 5,500ಕ್ಕೆ ಏಸಾಕೋಟೆಕ್ ಅಲ್ಲಿ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ ಅಂತ ಹೇಳ್ತಾ ಇದ್ವಿ. ಇವಾಗ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಖಾಲಿ 5,000 ರೂಪಾಯಿಗೆ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ. ವಿತ್ 1 ಇಯರ್ ವಾರಂಟಿ ಮತ್ತು 4 ವರ್ಷ ಸರ್ವಿಸ್ ಫ್ರೀ ಇರುತ್ತೆ. ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ. ನಮ್ಮ ಸ್ಟೋರ್ ಲೊಕೇಶನ್ BB ರೋಡ್, ಕೆನರಾ ಬ್ಯಾಂಕ್ ಆಪೋಸಿಟ್, ಆಂಬೂರ್ ದಮ್ ಬಿರಿಯಾನಿ ಪಕ್ಕದಲ್ಲಿ 2ನೇ ಅಂಗಡಿ. ಕ್ವಾಲಿಟಿ ಮತ್ತು ಶುದ್ಧ ಕುಡಿಯುವ ನೀರಿಗಾಗಿ ಒಮ್ಮೆ ಏಸಾಕೋಟೆಕ್ಗೆ ವಿಸಿಟ್ ಕೊಡಿ.